ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಾಗಿ ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹೆಲ್ತಿಗೆ ಒಳ್ಳೆಯದು. ಮನೆಯಲ್ಲಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿಯಾಗಿ ಇಟ್ಕೋಬೋದು. ನೀವು ವರ್ಷ ಬೇಕಾದರೂ ಇಟ್ಕೋಬೋದು, 2 ವರ್ಷ ಬೇಕಾದ್ರೂ ಇಟ್ಕೋಬೋದು. ಕುರ್ಕುರೆ ಅದು ಇದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಹಪ್ಪಳ ಮಾಡಿಟ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಚಿಕ್ಕ ಮಕ್ಕಳು ಏನು ಬೇಕಾದರೂ ಬೇಡದಾಗ ಅದನ್ನು ಮಾಡಿಕೊಡ್ಬೋದು ನೀವು ಕರೆದುಬಿಟ್ಟು. ಈ ವಿಡಿಯೋನ ಯಾರಿಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ರಾಗಿ ಹಿಟ್ಟನ್ನು ಕ್ಲೀನಾಗಿ ಚಾನ್ಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ನಾನು ಮನೆಯಲ್ಲೇ ಮಾಡಿಟ್ಟಿದ್ದೀನಿ ರಾಗಿ ತಂದು ಗಿರಣಿಗೆ ಹಾಕ್ಸ್ಕೊಂಡ್ಬಿಟ್ಟು ಈ ರೀತಿ ನಾನು ಮಾಡಿಟ್ಕೊಂಡಿದ್ದೀನಿ. ನಾನು ಯಾವ ಬೌಲಿಲೆ ಒಂದು ಬೌಲ್ ಹಿಟ್ಟು ತೊಗೊಂಡಿನಿ, ಅದೇ ಬೌಲಿಲೆ 2 ನೀರು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಜ್ವೇನು, ಜೀರಿಗೆ, ಉಪ್ಪು, ಹಪ್ಪಳ ಖಾರ ಹಾಕಿದ್ದೀನಿ. ನಾನು ಒಂದೇ ಬೌಲ್ ಮಾಡ್ತಾಯಿದ್ದೀನಿ ರೆಸಿಪಿ ಮಾಡಿ ತೋರಿಸ್ಲಿಕ್ಕೆ. ಇವಾಗ ನಾನು ನೀರು ಕಾದ್ಮೇಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಿಟ್ಟು ಹಾಕ್ಕೊಂಡಾದ್ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಿಟ್ಟು ಹಾಕಿದ್ಮೇಲೆ ಯಾರೂ ಕೈ ಆಡಿಸ್ತಾ ಇರಬೇಡ್ರಿ, ಯಾಕಂದರೆ ಕುದಿ ಬಂದ ಮೇಲೆ ಕೈ ಆಡಿಸ್ಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಗಂಟಾಗುವುದಿಲ್ಲ. ಈ ರೀತಿ ನೀವು ಮುಗಿಸ್ಕೋ ಥರ ಮಾಡ್ಕೋಬೇಕು, ಯಾಕಂದರೆ ಒಳಗಡೆ ಹಿಟ್ಟು ಇರುತ್ತಲ್ಲ. ಅದೆಲ್ಲ ಮಿಕ್ಸ್ ಆಗಬೇಕು. ನೋಡಿ, ಗೊತ್ತಾಗುತ್ತೆ ನಿಮಗೆ ನಾ ಮಾಡುವಾಗ. ಅಲ್ಲಿ ಇದನ್ನು ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಇನ್ನೂ ಕುದ್ದಿಲ್ಲ, ಅದು ಇನ್ನೂ ಸ್ವಲ್ಪ ಬೇಯಬೇಕು. ಯಾಕಂದರೆ ಅದನ್ನು ನೀರಿನಲ್ಲಿ ಹಾಕಿದ್ಮ್ಯಾಗೆ ಒಂದು 5 ನಿಮಿಷ ಹವೆಯಲ್ಲಿ ಬೆಂದಿರುತ್ತೆ. ಇನ್ನೊಂದು ಸ್ವಲ್ಪ ಒಂದು 2ರಿಂದ 3 ನಿಮಿಷ ಅದನ್ನು ಮುಚ್ಚಿಡಬೇಕು, ಅಂದರೆ ನೀಟಾಗಿ ಬೆಂದಾಗುತ್ತೆ. ಇವಾಗ ನಾನು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಒಣ ಹಿಟ್ಟು ಹಾಗೆ ಕಾಣಿಸ್ತಾ ಇದೆಯಲ್ಲ. ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ಈ ರೀತಿಯಾಗಿ ನಾನು ಹಬೆಯಲ್ಲಿ ಕುದಿಸ್ಕೋತಾ ಇದ್ದೀನಿ. ಅಂದರೆ ಕುದಿದೆ ಆಲ್ರೆಡಿ. ಇವಾಗ ಅದನ್ನು ಹಬೆಯಲ್ಲಿ ಉಮ್ಗಳಿಬೇಕಂತಾರಲ್ಲ, ಕುದ್ದಿರ್ತದಲ್ಲ, ಆ ರೀತಿ ಹಿಟ್ಟು ಕೈಗೆ ಅಂಟ್ಕೋಬಾರ್ದು. ಅದಕ್ಕೆ ನಾನು ಇಲ್ಲಿ ಒಂದು 2ರಿಂದ 3 ನಿಮಿಷ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನಾನು 2-3 ನಿಮಿಷ ಆದಮೇಲೆ. ಆಮೇಲೆ ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾನು ವಾಪಸ್ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಇರಬಾರ್ದು. ಬಿಸಿ ಇದ್ದರೆ ಇದು ರಾಗಿ ಹಿಟ್ಟು ಜಿಗಿ ಇರೋದ್ರಿಂದ ಕೈ ಅಂಟ್ಕೊಳ್ಳುತ್ತೆ. ನೀವು ಒಂದು ಸ್ವಲ್ಪ ಆರಿದ ಮೇಲೆ ಮಾಡ್ಕೋಬೇಕು. ಇದನ್ನ ಈ ರೀತಿಯಾಗಿ ಸ್ವಲ್ಪ ಬಿಸಿ ಇದೆ ಇನ್ನು. ನಾನು ಮತ್ತೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅದು ಬೌಲಲ್ಲಿ ಬೊಗಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬರ್ತಿಲ್ಲ. ಇದನ್ನು ಒಂದೇ ರೀತಿಯಾಗಿ ಆಗಬೇಕು ಹಿಟ್ಟು. ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ. ನಿಮಗೆ ಕೈಯಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ನೀವು ಒಂದು ಪಾಲಿಥೀನ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಪೇಪರಲ್ಲೇನೂ ಮಾಡ್ಕೋಬೋದು. ಇದೇನು ಅಂಟ್ಕೊಳ್ಳೋದಿಲ್ಲ ಕೈಗೆ. ಸ್ವಲ್ಪನೇ ನೀರು ಹಚ್ಕೊಂಡ್ಬಿಟ್ರೆ ಸಾಕು ಫಸ್ಟಿಗೆ, ಆಮೇಲೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನೋಡ್ತಿರ್ಬೋದು ನೀವು, ನನ್ನ ಕೈಗೆ ಸ್ವಲ್ಪನೂ ಅಂಟಿಲ್ಲ. ಹಾಗೆ ನಾನು ಇವಾಗ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಉಳ್ಳೆ ಮಾಡಿಡ್ತಾಯಿದ್ದೀನಿ. ನೋಡ್ತಿರ್ಬೋದು ನನ್ನ ಕೈಗೆ ಹಿಟ್ಟು ಅಂಟಿಲ್ಲ ಸ್ವಲ್ಪನೂ. ಹಿಟ್ಟು ಚೆನ್ನಾಗಿ ಕುದಿದ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ. ಎಷ್ಟು ಬೇಕಷ್ಟು ಉಳ್ಳೆ ಮಾಡಿಕೊಂಡು ಇಟ್ಕೊಳ್ಳಿ ನೀವು. ನಾನು ಒಂದು ಸೈಜ್ ನೋಡಿಬಿಟ್ಟು ಮಾಡ್ಕೋತಾ ಇದ್ದೀನಿ. ಜಾಸ್ತಿ ದೊಡ್ಡದಾಗಿದ್ದರೆ ದಪ್ಪ ಆಗುತ್ತೆ, ಜಾಸ್ತಿ ತೆಳ್ಳಗಿದ್ರೆ ಸಣ್ಣ ಆಗುತ್ತೆ ಹಪ್ಪಳ. ನೋಡಿಬಿಟ್ಟು ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ. ನಾನು ಅಷ್ಟು ಉಳ್ಳೆ ಹೀಗೆ ಮಾಡ್ಕೋತಾ ಇದ್ದೀನಿ. ಇವಾಗ ಉಂಡೆ ಥರ ಮಾಡಿಬಿಟ್ಟು ಇಟ್ಕೋಬೇಕು. ಸ್ವಲ್ಪ ಇದ್ರೇ ಚೆನ್ನಾಗಿರುತ್ತೆ, ಜಾಸ್ತಿ ಇದ್ದರೆ ನೀವು ಸ್ವಲ್ಪನೇ ಮಾಡ್ಕೊಳ್ಳಿ, ಯಾಕಂದರೆ ಹಿಟ್ಟು ಆರಿದ್ಮೇಲೆ ಹಪ್ಪಳ ಚೆನ್ನಾಗಿ ಬರುವುದಿಲ್ಲ. ಇವಾಗ ನಾನು 2 ಪೇಪರ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್, ಕೆಳಗಡೆ ಒಂದು ಮೇಲ್ಗಡೆ ಒಂದು, 2 ಒಂದೇ ಸೈಡ್ ಎಣ್ಣೆ ಹಚ್ಕೋತಾ ಇದ್ದೀನಿ. ಯಾಕಂದರೆ ಹಪ್ಪಳ ಸಪ್ರೇಟ್ ಆಗಿಬೇಕಲ್ಲ. ಫಸ್ಟಿಗೆ ಒಂದು ಸ್ವಲ್ಪ ಹಚ್ಚೀನಿ, ಆಮೇಲೆ ನೀವು ಹಪ್ಪಳ ಸರಿಯಾಗಿ ಬರಲಿಲ್ಲ ಅಂದರೆ ಹಚ್ಕೊಂಡ್ರೆ ನಡಿತೈತಿ. ಇವಾಗ ನಾನು ಹಪ್ಪಳ ಮಾಡ್ತಾಯಿದ್ದೀನಿ. ನೋಡಿ, ನಿಮ್ಮಲ್ಲಿ ಮಷಿನ್ ಇದ್ದರೆ ಮಷಿನ್ ಮೇಲೆ ಮಾಡಿ, ಇಲ್ಲಾಂದರೆ ಪ್ಲೇಟ್ ಮೇಲೆ ಪ್ರೆಸ್ ಮಾಡಿದ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಲಟ್ಟಣಿಗೆಯಲ್ಲಿ ಲಟ್ಸ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಮಾಡ್ಕೋಬೇಕು ನೀವು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ತೆಳ್ಳಗೆ ಬಂದಿದೆ ಹಪ್ಪಳ ಅಂತ, ಎಷ್ಟು ನೀಟಾಗಿ ಬಂದಿದೆ. ಒಂದು ಕಡೆ ದಪ್ಪಾಗಿ ಬಂದಿದೆಲ್ಲ, ಈ ರೀತಿಯಾಗಿ ತೆಳುವು ಮಾಡ್ಕೊಂಡ್ಬಿಡ್ಬೋದು. ಅದು ನಾನು ಪ್ಲಾಸ್ಟಿಕ್ ಪೇಪರ್ನೇ ಹಾಸ್ಕೊಂಡಿದ್ದೀನಿ. ನಾನು ಯಾವ ಸೀರೆನೂ ಹಾಸ್ಕೊಂಡಿಲ್ಲ, ಯಾಕಂದರೆ ಇದು ಹಪ್ಪಳ ಸ್ವಲ್ಪ ಹಿಟ್ಟು ಮೆತ್ತಗೆ ಇರೋದ್ರಿಂದ ಸೀರೆಗೆ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ತೆಳ್ಳಗೆ ಮಾಡಬೇಕಂತಂದರೆ ಇದನ್ನು ಪ್ಲಾಸ್ಟಿಕ್ ಪೇಪರೇ ಹಾಸ್ಕೋಬೇಕು.
ಇವಾಗ ನಾನು ತೆಗಿತೀನಿ ನೋಡಿ ಪೇಪರ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಪ್ಪಳ. ನೀವು ಪ್ಲೇಟಲ್ಲಿನೂ ಪ್ರೆಸ್ ಮಾಡಿ ಮಾಡ್ಕೋಬೋದು, ಉಂಡೆ ಮಾಡಿಕೊಂಡು ಇದ್ರ ಮೇಲೆ ಡೈರೆಕ್ಟಾಗಿ ಇಟ್ಕೊಂಡು. ನಾನು ನಿಮಗೆ ಆ ರೀತಿ ಒಂದು ಮಾಡಿ ತೋರಿಸ್ಲಿಲ್ಲ, ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ. ಒಂದು ಇದ್ರ ಮೇಲೇ ಒಂದು ಉಳ್ಳೆ ಇಡೋದು, ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ ಇಟ್ಕೊಂಡು ಈ ರೀತಿಯಾಗಿ ಒಂದು ಪ್ಲೇಟ್ಲೆ ಅಥವಾ ಬೌಲೆ ಎದರಲ್ಲಿ ಆದರೂ ಮಾಡ್ಕೋಬೋದು. ಹಾಗೆ ಲಟ್ಟಣಿಗೆ ಏನಿಂದಾದರೂ ಮಾಡ್ಕೋಬೋದು. ಈ ರೀತಿಯಾಗಿ ಮಾಡ್ಕೋಬೋದು. ಇದು ಶುಗರ್ ಇದ್ದವರಿಗೆ ತುಂಬ ಒಳ್ಳೆಯದು ರಾಗಿ ಹಪ್ಪಳ. ಇವಾಗ ಇದೇ ರೀತಿಯಾಗಿ ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗಬೇಕಂದ್ರೆ ಮೇಲ್ಗಡೆ ಈ ರೀತಿ ಕೈಲೇ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ದೊಡ್ಡ ದೊಡ್ಡ ಹಪ್ಪಳ ಬರ್ತಾವೆ. ಸೊ ಜಾಸ್ತಿ ಹಿಟ್ಟು ಗಟ್ಟಿ ಆಗಬಾರ್ದು. ಮೊದಲು ಇದನ್ನು ಸರಿಯಾಗಿ ನೆನ್ಪಿಟ್ಟುಕೊಳ್ಳಿ. ಗಟ್ಟಿ ಆದರೆ ಹಪ್ಪಳ ಉಂಡೆಗಳು ಮಾಡ್ಕೊಂಡಾದ್ಮೇಲೆ ಆರಿರ್ತದೆ ಸ್ವಲ್ಪ, ಅದು ಹಪ್ಪಳನೇ ದೊಡ್ಡದಾಗುವುದಿಲ್ಲ ಅಥವಾ ತೆಳ್ಳಗಾಗುವುದಿಲ್ಲ. ಅದು ಕರಿದಾದ್ಮೇಲೆ ಕ್ರಿಸ್ಪಿಯಾಗಿ ಹಿಂಗೆ ಫಳ್ಳಾಗಿ ಬರುವುದಿಲ್ಲ, ಗಟ್ಟಿಯಾಗಿ ಬರುತ್ತೆ. ಇವಾಗ ನಾನು ಎಲ್ಲ ಹಪ್ಪಳ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಮಾಡ್ಕೋಬೇಕು ಹಪ್ಪಳನ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಪ್ಪಳ. ಈಗ ನಾನು ಎಲ್ಲ ಹಪ್ಪಳನ ಮಾಡಿಟ್ಕೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ಒಣ್ಕೊಂಡಿದ್ದೀನಿ. ಒಂದಿನ ಮನೆಯಲ್ಲೇ ಇಟ್ಕೊಳ್ಳಿ, ಇಲ್ಲ ಅಂದರೆ ಒಂದು 4 ಗಂಟೆ 5 ಗಂಟೆ ತನಕ ಮನೆಯಲ್ಲೇ ಆರಿಸಿ ಆಮೇಲೆ ಬಿಸಿಲಲ್ಲಿ ಒಯ್ದು ಒಣಗಿಸ್ಬೋದು. ನಾನು ಒಂದೇ ದಿನದಲ್ಲಿ ಒಣಗಿಸಿಬಿಟ್ಟಿದ್ದೀನಿ ಬಿಸಿಲಲ್ಲಿ ಒಯ್ದು. 4 ರಿಂದ 5 ಗಂಟೆ ಫ್ಯಾನಿನ ಕೆಳಗಡೆ ಹಾಕಿದ್ದೀನಿ. ಆಮೇಲೆ ಒಯ್ದು ಬಿಸಿಲಿಗೆ ಒಂದು ಬುಟ್ಟಿ ಅಥವಾ ಒಂದು ಯಾವುದಾರೆ ಹಾಕಿದ್ದೀನಿ. ಈಗ ನೋಡ್ತಿರ್ಬೋದು ನೀವು, ಒಂದೇ ದಿನದಲ್ಲಿ ಹಾಕಿದ ಹಪ್ಪಳ ಇದು. ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ತೆಳ್ಳಗೆ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಇದರಲ್ಲಿ ಎಳ್ಳು ಕೂಡ ಹಾಕ್ಕೋಬೋದು ನೀವು. ನೋಡ್ತಿರ್ಬೋದು ನೀವು, ಸೌಂಡ್ ಎಷ್ಟು ಚೆನ್ನಾಗಿ ದಪ್ಪಾಗಿ ಸೌಂಡ್ ಬರ್ತಾಯಿದೆ. ಒಣಗಿದ್ದು ಒಂದೇ ದಿನದಲ್ಲಿ ಒಣಗ್ತಾವೆ ಚೆನ್ನಾಗಿ. ನೋಡ್ತಿರ್ಬೋದು. ಈ ರೀತಿ ನೀವು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಆದರೂ ಯಾವಾಗ ಬೇಕಾದ್ರೂ ನೀವು ಮನೆಯಲ್ಲಿ ರೆಡಿಯಾಗಿರುತ್ತೆ. ಇದು ಕರ್ಕೊಂಡು ತಿನ್ಬೋದು. ಇವಾಗ ನಿಮಗೆ ಒಣಗಿಸಿ ಆದಮೇಲೆ ಇಲ್ಲಾಂದ್ರೂ ಒಂದು 3 ದಿವಸ ಅಥವಾ 4 ದಿವಸ ಒಣಗಿಸಿ, ಯಾಕಂದರೆ ವರ್ಷಾನುಗಟ್ಲೆ ಇಡೋದಿರ್ತೈತಿಲ್ಲ. ಸೊ ಅದಕ್ಕೆ ಇವಾಗ ನಿಮಗೆ ನಾನು ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿ. ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆನೂ ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಇದಕ್ಕೆ ಹಪ್ಪಳಿಗೆ. ಈ ರೀತಿಯಾಗಿ ಎಣ್ಣೆ ಕಾದ್ಮೇಲೆ ಹಪ್ಪಳ ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜಾಸ್ತಿ ದಪ್ಪ ಇದ್ದರೆ ಅದು ಕಟಕ್ ಕಟಕ್ ಥರ ಬರುತ್ತೆ, ಅಂದರೆ ಬಿರುಸಾಗಿರುತ್ತೆ ಹಪ್ಪಳ, ಫಳ್ಳಾಗಿ ಬರುವುದಿಲ್ಲ, ಹಗುರವಾಗಿ ಇರುತ್ತೆ ಇದು. ನೋಡ್ತಿರ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಹಪ್ಪಳ. ಒಂದು ಸ್ವಲ್ಪನೇ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಎಣ್ಣೆ ಹಾಕ್ಕೊಳ್ಳೋದು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ, ಭಾಳ ಅಂತೂ ಟೇಸ್ಟ್ ಅದ ಹಪ್ಪಳ. ಈ ರೀತಿಯಾಗಿ ಮನೆಯಲ್ಲಿ ಮಾಡಿಟ್ಕೋಬೋದು ನೀವು. ಎಣ್ಣೆ ಹೇಗಿದೆಯೋ ಹಾಗೆ ಇದೆ ನೋಡಿ, ಸ್ವಲ್ಪನೇ ಹಿಡ್ಕೊಳ್ಳೋದಿಲ್ಲ ಹಪ್ಪಳ ಇವು. ಈ ರೀತಿಯಾಗಿ ಮಾಡಿಟ್ಕೋಬೋದು ನೀವು ಸಹ ಟ್ರೈ ಮಾಡಿ. ಇದೇನು ನೆನೆಸೋದಿಲ್ಲ, ರುಬ್ಬೋದಿಲ್ಲ, ಏನೂ ಇಲ್ಲ, ಏನೂ ಟೆನ್ಷನ್ ಇಲ್ಲ. ಡೈರೆಕ್ಟಾಗಿ ನೀವು ಯಾವಾಗ ಬೇಕಾದರೂ ರೆಡಿಯಾಗಿರುತ್ತೆ ಹಪ್ಪಳ. ಮಾಡ್ಲಿಕ್ಕೂ ರೆಡಿಯಾಗಿರುತ್ತೆ, ಮಾಡಿಟ್ರೆ ತಿನ್ಲಿಕ್ಕೂ ಈಸಿ ಆಗುತ್ತೆ. ಸೊ ನೀವು ಸಹ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ತಿನ್ಬೋದು. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಯಾವುದು ಹಪ್ಪಳ ಅಥವಾ ಸಂಡಿಗೆ ಬೇಕಂತ ಕಮೆಂಟ್ ಮಾಡಿ. ಈ ವಿಡಿಯೋ ಹ್ಯಾಂಗಾಗಿದೆ, ನೀವು ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಿರ್ಬೋದು, ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಒಮ್ಮೆಲೇ ಹಿಂಗೆ ಜಾಸ್ತಿ